ನಿನ್ನೇನಮ್ಮ ಅಲ್ವೇ ಬೈದಿದ್ದು ನಿಮ್ಮ ಮಾಮ. ಅಯ್ಯೋ ದೇವ್ರೆ, ನಾನು ಹಂಗೆ ಅನ್ಕಂಡೆ ಏಳನೇ ಬೈತಿರೋದು ಅಂತ. ನೋಡಿ ಹಂಗೆ ಬೈತಾನಲ್ಲೇ ನಿಮ್ಮ ಮಾಮ ನಿನ್ನ. ಯಪ್ಪ ದೇವ್ರೆ, ಯಾಕೆ ಅನ್ನಿಸ್ಕೊಂಡೆ ಇದೆಯಮ್ಮ ತಾಯಿ ನೀನು? ಗಲಾಟೆ ಮಾಡ್ಬೇಕಿಲ್ಲ, ಮಾತಾಡ್ಬೇಕಿಲ್ಲ, ಸುಮ್ಮನೆ ಇದೆಯಲ್ಲ ಲೇಪಿ ನೀನು. ಯಾಕಮ್ಮ ನಾನು ಹಿಂಗಂತ್ಯ? ಯಾಕೆ ಏನು ಎತ್ತ ಅಂತ ಹೇಳಿ ಕೇಳಬೇಕಾ? ಏನು ಕಳನ ಆಲೇನೆ ಬೆಳಗ್ಗೆಯಿಂದಲೂ ಹಂಗೇನೆ ಅಕ್ಕ ಮೇಲೂ ಜಗಳ ಮಾಡ್ತು. ಆಲೇನೆ ನಾವೇನು ಎಲ್ಲರನ್ನೂ ಸಾಕ್ತೀವಿ ಅಂತ ಹೇಳಿದ್ವಾ, ಹಂಗೆ ಹೆಂಗೆ ಅಂತ ಹೇಳಿ ಜಗಳ ಮಾಡ್ತು. ಅವಳು ಜಗಳ ಮಾಡಿ ಸುಮ್ಕಾದ್ಲು. ಏನು ಮಾಡೋದು, ಅವಳು ಈಗಿನ ಬಂದ್ಲು. ಸುಮ್ಮನಕ್ಕೆ ಹೋಗ್ಯಾಳೆ. ಆತ ತಕೊಂಬಂದಿದ್ಲಲ್ಲ, ಈಗ ಬರೋಕ್ಕೆ ಹೋಗ್ಯವಳೆ. ಏನು ಮಾಡೋಣ? ನಂದೊಂಥರ ಕರ್ಮ ಅಕ್ಕ ಅಂತ ಹೇಳ್ತೀನಿ. ಏನು ಮಾಡೋಣ, ತುಂಬ ಬೇಜಾರಾಗುತ್ತೆ ಸಿಂಧಕ್ಕ. ನೀನು ಮಾತಾಡಿದ್ರೆ ಸರಿ ಹೋಗೋದು. ಹೆಂಗನ್ನೆ ತಾಯಿಯಪ್ಪ ನಿಮ್ಮ ಮಂತು ಎಂತೆಂಥ ಮಾತು ಬೈದ್ನೆ ತಾಯಿ. ನಾನು ಯಾಕನ ಬಂದಪ್ಪ ಅಮ್ಮಂಗಾಗೈತೆ. ಅತ್ಲ ಕೆಲಸ ಆಯಿತು, ನಿಮ್ದಾಗ ಹೆಂಗಿರ್ಬೋದಾಗಿತ್ತು. ಕೆಲಸ ಬೇರೆನೇ ಓತು, ಏನಪ್ಪ ಇದು ಅನ್ನಿಸ್ತೈತೆ. ಇಲ್ಲಿ ಬೇರೆ ಇವ್ರು ತಗ ಅನ್ನಿಸ್ಕೋಬೇಕು. ನಮ್ಮ ಅಪ್ಪನ ಅಮ್ಮನೂ ಬಂದು ಬೇರೆ ಇಲ್ಲೇ ಇದ್ದಾರೆ. ಅವರು ಎಲ್ಲ ಹೋಗ್ಯವ್ರೆ. ಇಲ್ಲಿ ಯಾರು ಬಂತಕ್ಕ ಹೋಗಿ ಬರ್ತೀವಿ. ಇಲ್ಲಿ ಯಾರು ನಮ್ದು ಯಾವ್ದು ರಿಲೇಷನ್ ಮನೆ ಐತೆ ಅಂತ ಹೇಳಿಲ್ಲ, ಎಲ್ಲ ನಾವು ಹೋಗ್ಯವ್ರೆ. ನಮ್ಮ ಅಪ್ಪ ನಮ್ಮಮ್ಮಯ್ಯ ಒಂಥರ ಏನೋ ಅವರು ಎಲ್ಲ ಬಂದಿರೋದಕ್ಕೆ ನಮ್ಮ ಮಾಮಗೊಂತಾರನ ಏನು ಎಲ್ಲ ಮನೆಯಾಗೆ ಏನೂ ಇಲ್ಲ, ನಾನು ಒಬ್ಬ ದುಡಿಬೇಕು, ಎಲ್ಲ ನಾನು ತಂದು ಹಾಕ್ಬೇಕು, ಎಲ್ಲ ಖರ್ಚು ಬರೀ ಇವ್ರು ನೋಡೋದೇ ಆಗುತ್ತೆ, ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಹಂಗೆ ಆಡ್ತೈತೆ. ಏನು ಮಾಡೋದು, ನಾನು ಗಂಡನ ತಗೆ ಗುದ್ದಾಡ್ಕೊಂಡು ಬರಬಾರ್ದಾಗಿತ್ತು ನಮ್ಮ ಅಕ್ಕನ ಮನೆಗೆ. ಏನು ಮಾಡೋಣ, ಅಷ್ಟು ಬೇಜಾರಾಗ್ತೈತೆ ಸಿಂಧಕ್ಕ. ಯಪ್ಪ 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 ಏನು ಬಿಸಿಲು ತಾಯಿ. ಸಖತ್ತು ಬಿಸಿಲು ಹೋಗತ್ತೆ. ಎಂಥ ಬಿಸಿಲು ಅಂತೀನಿ, ಎಂತೆಟ ಕಣ್ಣಿ ಹೊಡಿತೈತೆ. ಎಲ್ಗ ನಾವು ಹೋಗಿ ಬಂದರೆ ಸಾಕದಂಗೆ ಆಗುತ್ತಮ್ಮ ತಾಯಿ. ಯಾಕೆ ಲೇಪು, ಏನಾಯ್ತೆ? ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಯಾಕೆ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ? ಏನು ಮಾಡೋದಕ್ಕ, ಅತ್ಲ ನಿಂತ ಹೇಳ್ಕೊಂಬಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನೀನು ಅತ್ಲಾಗಂತ ಇದನ್ನು ಮಾಡ್ತೀಯ, ಅತ್ಲ ತಂಗಿ ಕಡೆ ಕೇಸ್ ಆಯ್ತೀಯ, ಅತ್ಲ ಗಂಡನ ಕಡೆ ಕೇಸ್ ಆಯ್ತೀಯೋ, ಯಾ ಕಡೆಗೆ ಮಾತಾಡ್ತೀಯ, ಯಾರನ್ನೂ ನೋಡ್ತೀಯ, ಯಾರನ್ನೂ ಬಿಡ್ತೀಯ, ಅಮ್ಮಂಗಾಗೈತೆ. ನನಗಂತೂ ಅಕ್ಕ ಯಾಕನ ಬಂದು ಅಮ್ಮಂಗಾಗೈತೆ ಕಣೆ ನಿಜವಾಗ್ಲು. ರಾಮ ಹತ್ರ ಹೋಗೋಣ ಅಂಬೋದೊಂದು ಮನಸ್ಸು. ಏನು ಮಾಡೋದು, ಏನಪ್ಪ ಇದು ನನ್ನ ಕರ್ಮ ಅಂಬೋದೊಂದು ಮನಸ್ಸು. ಅಯ್ಯೋ ನಮ್ಮ ಮಾಮ ಅಂದಿರೋ ಮಾತುಗಳು ಪಟ 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 ಕಲ್ತಂಡೇಸ್ತಂಗ ತಮ್ಮ ತಾಯಿ. ಅಯ್ಯೋ ಸಲ ಹೆಂಗೋ ನನ್ನ ಕೆಲಸ ಇತ್ತು ಕಣಕ್ಕ, ನಿಮ್ಮದೇ ಇರ್ತಿದ್ದೆ. ಏನು ಮಾಡೋಣ? ಅಲ್ಲ ಕಣಿಲಿ ರಂಜಿ, ನಿನ್ನ ಗಂಡು ಎಂತೆಂಥ ಮಾತು ಬೋಯ್ನಿ. ನಿನ್ನ ತಂಗಿ ನಂಗೋನಿ ಓಡೋದೋಳು ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ಅಲ್ಲೇ ಬಿದ್ದಿರಬೇಕು. ಓಡೋಗಿ ನಮ್ಮ ಮನೆಗೆ ಬಂದು ಬಂದು ಅವಳಿ ತಿರ್ಗಾನ ಹಂಗೆ ಹಿಂಗೆ ತಾಯಿ ಅಂತೆಂಥ ಮಾತು ಬಂದು ಬೈದ ಕಣಮ್ಮ ತಾಯಿ. ಅಯ್ಯಪ್ಪ ಅಂತ ಮಾತುಗಳು ಅನ್ನಿಸ್ಕೊಂಬಕ್ಕಾಗಲ್ಲ. ಅಯ್ಯಪ್ಪ ಹೆಂಗೊನ್ನೆ ರಂಜಿ ಅಮ್ಮಮ್ಮ ಹಾಕ್ಕೊಡ್ದಂಗೆ ಅಂದ್ಬಿಟ್ಟ. ಏನು ಮಾಡೋದು, ಎಂತೆಂಥ ಮಾತು ಅನ್ನಿಸ್ಕೊಂಡೆ ಕಣೆ ಅಕ್ಕ. ನಿಜವಾಗ್ಲೂ ಮಾಮ ಹೆಂಗಂತಂದು 2 ದಿನ ಸುಮ್ಮನಿರೋಕೆ ಹೇಳಿ. ಇವಾಗ ಹೋದರೆ ರಾಮನನ್ನ ಎಷ್ಟು ಸಾದ್ರ ತಗೊಂತಾನೆ ಗೊತ್ತಾ. ಹೋಗಿದ್ಲು ಬಂದ್ಲು ಅಂತ ಹೇಳಿ ನೀನು ಹೆಂಗೋ ಸುಮ್ಮನೆ ಇರ್ತೀಯ. ನಮ್ಮ ಮಾಮಿ ಯಾಕೆ ಹಂಗೆ ಆಡ್ತಾಯಿತ್ತೋ ಏನೋ, ಹಂಗೆ ಸಿಟ್ಟಿಗೆ ಉಡ್ತೈತೆ. ನಾನು ನೋಡಿದ್ರೆ ಉರ್ಕೊಳ್ತೈತೆ, ಸಖತ್ತು ಉರ್ಕೊಂಬತ್ತು. ನಾನು ನೋಡಿದ್ರೆ ಸಾಕು ನಮ್ಮ ಮಾಮ ಉರ್ದು ಬೀಳುತ್ತೆ. ಏನು ಮಾಡೋಣಪ್ಪ, ಏನು ಮಾತಾಡೋಣಪ್ಪ ಅನಿಸುತ್ತೆ ಗೊತ್ತೇ ನನಗೆ. ಈ ರೀತಿ ಎಲ್ಲ ಮಾಡಬಾರ್ದು ಕಣೆ ಅಕ್ಕ. ಏನೋ ಒಂದು 2 ದಿನ ಸುಧಾರ್ಸೋಕ್ಕಾಗಲ್ವಾ? ಹೇಳು ನಮ್ಮ ಮಾಮಂಗೆ ಆ ರೀತಿ ಮಾತಾಡ್ಬಿಡೋಳು. ಮನಸ್ಸಿಗೆ ತುಂಬ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಹೇಳಿ ಮಾಮನಿಗೆ ಬುದ್ಧಿವಾದ ಹೇಳೆ ಅಕ್ಕ. ನಿಮ್ಮ ಮಾಮ ಹಂಗೆ ಒಂದಿಟ್ಟು ಒಟ್ಟು ಉರ್ಕವು ಬಿಡು, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸುಮ್ಕಿರು, ಏನು ನಾನು ಇದ್ನಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ತಲೆ ಕೆಡಿಸ್ಕೊಂಡು ಅಷ್ಟು ಭಾಳ ತಲೆ ಕೆಡುತ್ತೆ. ಯಾಕೆ ತಲೆ ಕೆಡಿಸ್ಕೊಂತೀಯ? ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ನೀನು ಹಂಗೆಲ್ಲನ ಇದು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ ಮನಸ್ಸಿಗೆ. ನಾನು ಹೇಳ್ತೀನಿ, ಅವನೇನೋ ಮಾತಾಡ್ತಾನೆ, ಸುಮ್ಮನಿರು, ಮಾತಾಡ್ಕೊಂಡು ಹೋಗ್ತಾನೆ ಅಂತ. ಅದಕ್ಕೆ ಕಣೆ ಅಂಕ ನಾನು ನಿನ್ನ ಹೆಚ್ಕೊಂಡು ನಿನ್ನ ನಂಬ್ಕೊಂಡು ನಾನು ಒಂದು ಮಾತಾಡಲಿಲ್ಲ. ನಿನ್ನೆ ನಂಬಿದ್ದೀನಿ ನಾನು, ಅದಕ್ಕೆ ಒಂದು ಮಾತಾಡೋಕೆ ಹೋಗಲಿಲ್ಲ. ಗೊತ್ತೇ ನಾನು ಕೇಳು ಎಂತೆಂಥ ಮಾತು ಬೈದರು ನಾನು ಒಂದು ತುಟಿ ಎರಡು ಮಾಡಲಿಲ್ಲ. ನನ್ನ ಮನಸ್ನಾಗ ನಾನು ಅಂದ್ಕೊಂಡೆ ಹೊರ್ತು ನಾನು ಒಂದು ಮಾತಾಡಲಿಲ್ಲ ಕಣೆ ಅಕ್ಕ. ಯಾಕೆ ಮಾಮ ಹಿಂಗೆ ಬೈಕ್ಯಂತೀಯ, ಯಾರನ್ನೂ ಬೈಕ್ಯಂತೀಯ ಅಂತ ಕೇಳಲಿಲ್ಲ ನಾನು. ಇವಾಗ ಕೈ ಕೇಳ್ತು ರೇಗ್ತು, ಅದಕ್ಕೆ ಸುಮ್ಮನಿರಕ್ಕಂದೆ. ಇವಾಗ ಕೈನೂ ಅಷ್ಟೊತ್ತಿಗೆ ಸುಮ್ಮನೆ ಆಯಿತು. ಬೈಕ್ಯಂಡು ಹೋತು. ನಮ್ಮ ಮನೆಯಾಗೇನು ಛತ್ರ ಮಾಡ್ಕೊಂಡವ್ರೆ ಇವರಿಗೆ ಬೇಸ್ ಹಾಕೋಕ್ಕೆ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಾವು ಯಾವಾಗ ಮನುಷ್ಯರಾಗೋದು, ನಾವು ಯಾವಾಗ ಹಂಗಾಗೋದು, ನಾವು ಯಾವಾಗ ನಾಲ್ಕರಂತೆ ನಾ ಮುಂದಕ್ಕೆ ಬರೋದು. ಏನು ನಾನೇನೊಂದು ತಟ್ಟಿ ತಿಂತೀನಿ ಅಕ್ಕ, ಹಿಂಗೆ ಮಾತಾಡುತ್ತೆ. ಏನೋ ಒಂದು 2 ದಿನ ಸುಧಾರ್ಸೋಕ್ಕಾಗಲ್ವಾ? ಇವಾಗ ಬಂದರೆ ಎಷ್ಟು ನಾನು ಹೋಗ್ಬಿಟ್ರೆ ರಾಮನನ್ನ ಏನಿಲ್ಲ ಅವನಾಗಿ ಅವ್ನು ಬರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಮತ್ತೆ ಅವನಾಗಿ ಅವ್ನು ಬರಬೇಕು. ನೀನೇನ ಹೋಗ್ಬಿಟ್ರೆ ಅಷ್ಟೇ. ನಾನು ಒಂದು 2 ದಿನ ಸುಮ್ಮನಿರು ಅಂತ ಹೇಳಿಲ್ವೇ ನಾನು ನಿನಗೆ?
ಹಾಂ ನಿಮ್ಮ ಮಾಮ ಎಷ್ಟು ಮಾತಾಡಿದ್ರು ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಇದೀನಿ ತಾನೇ, ನಾನು ಹೇಳ್ದೆ ತಾನೇ, ನಾನು ಹೇಳೋದನ್ನ ಕೇಳು ಅಷ್ಟೇನೆ. ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ನೀನು ಹೋದ್ರೆ ಅವನು ಕಾಲು ಕಾಸಕ್ಕಿನ್ನ ಕಡಿಯಕ್ಕೆ ಕಾಮ್ತಾನೆ. ನಿಮ್ಮ ಮಾಮಿ ಏನೇ ಮಾತಾಡಲಿ ಈಕಿವೆ ಕೇಳಿ ಈಕಿವೆ ಬಿಡು, ತಲೆ ಕೆಡಿಸಬೇಡ ಯಪ್ಪ. ಹಿಂಗೇನೆ ಒಂದಿಟ್ಟು ನೋಡಿ ಕೊಟ್ಟು ನೀನು ಹೊಳ್ತಾ ಕೂತ್ಕೊಂಡಿದೀಯ ನೀನು. ಇವಾಗ ಯಾಕನೋ ಬಂದು ಯಾಕನೋ ಇಲ್ಲ ಇದನ್ನೋ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗ್ತೈತೆ ಗೊತ್ತೇನೆ ಅಕ್ಕ. ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ, ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರ್ತಿದ್ನಪ್ಪ ಅನ್ನಿಸ್ತೈತೆ. ಎಷ್ಟು ಮನಸ್ಸಿಗೆ ಬೇಜಾರಾಗ್ತೈತೆ. ಇವಾಗ ಬಿಡು ಏನಾಗಿಲ್ಲ. ಅಲ್ಲೇನೆ ಸಿಂಧು ಬಂದಮೇಲೆ ಆಗ ಅನುಸರಿಸ್ಕೊಂಡಿರ್ಬೇಕಮ್ಮ ಅಂತಾರೆ. ಅಂಬತ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀನೀಗ ಮದುವೆ ಆದಾಗ ಎಷ್ಟು ಜನ ಅಂದರು ನಾನು ಅಂದಿದ್ದೀನಿ ಇಲ್ಲ ಅಂತಲ್ಲ. ಅದನ್ನೆಲ್ಲ ಅನುಸರಿಸ್ಕೊಂಡಿರ್ಲಿಲ್ವಾ, ಹಂಗೆ ಇಲ್ಲಿ ಬಂದಮೇಲೆ ಅದನ್ನು ಅನುಸರಿಸ್ಕೊಂಡಿರ್ಬೇಕಮ್ಮ ಅಂದೇ ಅಂತಾರೆ. ಇವಾಗ ನೀನು ಅದನ್ನೆಲ್ಲ ಯೋಚನೆ ಮಾಡ್ತಾ ಅಳ್ತಾ ಕೂತ್ಕೊಂಡ್ರೆ ಹೆಂಗೆ ಹೇಳು? ಅದೇ ಮತ್ತೆ ಇನ್ನೇ ಮಾಡೋಕ್ಕಾಗಲ್ಲ. ಅನುಸರಿಸ್ಕೋಬೇಕು. ಯಾಕೆ ಎಣ್ಣೆ ತಯಾರಿಸ್ತೀನಿ ಅಂತ ಹೇಳಿದ್ದಲ್ಲ, ನೀನೇನು ಮಾಡಿದೆ ಸಿಂಧು? ತಾಯಿ ಅವೆಲ್ಲ ನಮಗೇನು ವರ್ಕೌಟ್ ಆಗಲ್ಲ. ನಾಳೆ ತಂದು ಈ ಒಂದು ವಾರದಿಂದ ಹಚ್ಚಿ ಅಂತ ಇದ್ದೀನಿ. ಹಂಗೆ ಮಾಡಿ ನನಗೇನೇನು ಕೂಳು ಗೊತ್ತಿಲ್ಲ. ಅದಕ್ಕೆ ಅದೆಲ್ಲ ನಾನು ಅದೆಲ್ಲ ಅಲ್ಲೇ ಹೋಗಿ ತಗೊಂಬರೋಣ ಅಂದ್ಕೊಂಡೆ. ಬಿಡತ್ತೆ ಅದಕ್ಕೆ ಯಾರು ದುಡ್ಡಿಲ್ಲ ಅಂತ ಸುಮ್ಮನೆ ನಮ್ಮಯ್ಯಪ್ಪ ಹಂಗೇನೆ ಬಡ್ಕೊಂತಾನೆ. ಹೋಗಿ ನಮ್ಗಂತ ನೆಮ್ಮದಿಲ್ಲ. ನಾವು ಈಗ ಬ್ಯಾಂಕ್ನಾಗ ಲೋನ್ ತಗೊಂಡು ನೆಮ್ಮದಿಲ್ದಂಗೆ ಆಗ್ಬಿಟ್ಟೈತೆ. ನೆಮ್ಮದಿನೇ ಇಲ್ಲೇನಪ್ಪ ಜೀವನ, ಮನೆ ಕಟ್ಟಿರೋನು ಬ್ಯಾಂಕ್ನಾಗ ಲೋನ್ ತಗೊಂಡು ಅನ್ನಿಸ್ತೈತೆ. ಅಷ್ಟು ಬೇಜಾರಾಗ್ತೈತೆ. ಯಾವತ್ತಿರುತ್ತೋ ಏನೋ ಹೋಗತ್ತ. ನನಗಂತ ತಲೆ ಕೆಟ್ಟಂಗೆ ಆಗೈತೆ. ಏನೋ ಮಾಡ್ಕೊಬಿಡೋಣ ಅನ್ನಿಸ್ತೈತೆ ಅಂತ ಅಮ್ಮಯ್ಯಪ್ಪ ಇಡ ತಿಂತಕ್ಕ ಬೇಜಾರು. ನಾನು ಅದನ್ನ ಈಗ ಸಮಾಧಾನ ಮಾಡಿ ಬಂದಿದ್ದೀನಿ. ತಾವಕಾರ ಹಂಗೆ ಸರಿ ಹೇಳ್ಕೊಂಡು ತಾಣ್ರಿ ಈಗ ಗೊತ್ತಾಗ್ತೈತಿ. ಅದಕ್ಕೆ ಮತ್ತೆ ಎಷ್ಟರಾಗೆ ಮಾಡ್ಬೇಕು ಅಷ್ಟು ಮಾಡ್ಬೇಕು. ಒಟ್ಟ ನಾನು ಸಾಲ ಮಾಡಿ ಮಾಡೋಕ್ಕೆ ಹೋಗ್ಬಾರ್ದು. ನೀನು ಏನು ಹಂಗೇನೆ ಆಗ್ದಿಲ್ಲದ್ದೆಲ್ಲ ಮಾಡೋಕ್ಕೆ ಹೋದಮ್ಮ. ಅವ್ರ ದುಡ್ಡು ಐತೆ ಅಂತ ಅವ್ರು ಇಸ್ಕೊಂಬಲ್ಲ ಅನ್ಕೊಂಡು ಮಾಡಿದೆ ನೀನು. ಅವ್ರು ಇಸ್ಕೊಂಡ್ರಲ್ಲ ಅದಕ್ಕೆ ನಾವು ಹಂಗೆ ಅಂದ್ಕೊಂಡಿದ್ವಿ. ಯಾಕ ಅವ್ರು ಇಸ್ಕೊಂಬಲ್ಲ ಬಿಡು, ಇನ್ನೇನು ವಾಪಸ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಆಗ್ತಾರೆ ಕೊಟ್ಟವ್ರೆ ಅಂತ ಅಂದ್ಕೊಂಡಿದ್ವಿ. ಅವರಾದರೆ ಈ ರೀತಿ ಜೋರು ಮಾಡಿಬಿಟ್ರಲ್ಲ, ಅದಕ್ಕೆ ಕೊಡೋ ಅಂಥ ಪರಿಸ್ಥಿತಿ ಬಂತು. ಅದಕ್ಕೆ ಕೊಟ್ಟಿದ್ದು. ನಾವಿಲ್ಲಾಂದರೆ ಕೊಡ್ತಿರ್ಲಿಲ್ಲ. ನಾವು ಹಂಗೆ ಅಂದ್ಕೊಂಡೆ ಮಾಡಿದ್ದಿಲ್ಲ ಅಂದರೆ ಒಂದಿಷ್ಟು ನಾವು ಸುಮಾರಾಗಿ ಸೀಟ್ ಗೀಟ್ ಹಾಕ್ಕೊಂಡು, ಇಲ್ಲಾಂದರೆ ನೀಟಾಗಿ ಕಲ್ಲು ನಿಲ್ಲಿಸ್ಬಿಟ್ಟು ಸೀಟ್ ಹಾಕ್ತಾರಲ್ಲ ಮೇಲಕ್ಕೆ, ಆ ರೀತಿಯೇ ಮಾಡ್ತಿದ್ವಿ ನಾವು. ಅವ್ರ ದುಡ್ಡು ಐತೆ ಅಂತೇಳಿ ಅವ್ರ ದುಡ್ಡು ಐತೆ ಎಂಬದಕ್ಕೋಸ್ಕರ ಮಾಡಿದ್ದು ನಾವು. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟಗಳಲ್ವಿ. ಎಲ್ಲರಿಗೂ ಇದ್ದಾವೇನೆ ನೋಡು. ಅವಳ ಕಷ್ಟ ನೋಡು. ಅವ್ರದ್ದು ಇವಾಗ ಹೇಳ್ಬಾರ್ದು ಅಷ್ಟು. ಮೊನ್ನೆ ಪ್ರಿಡು ಜಲ ತಂದಿದ್ರು, ಅವ್ರು ತಗೊಂಡೋದ್ರು. ಇನ್ನು ತಿಂಗಳು ಇದನ್ನು ಕಟ್ಟಬೇಕು, ಇನ್ನೂ ವರ್ಷ ಕಟ್ಟಬೇಕು ಏನೋ. ನಾನು ಇವಾಗಲೇನು 2 ತಿಂಗಳಿಗೆ 2 ತಿಂಗಳು 1 ತಿಂಗ್ಳು ಕೊಟ್ಟೇವ್ರಿ. ನನಗೆ ಸುಸ್ತಾಗೈತಿ ಈಗಲೇನು. ಹೇಳತ್ತಿತ್ತಿರುತ್ತಾ ಅಂತಾರೆ. ಎಲ್ಲರಿಗೂ ಒಂದೊಂದು ಥರ ಕಷ್ಟ. ನಾನಂದರೆ ಹೆದರಿಕೆ ಹೋಗಲ್ಲ, ಏನಾಗುತ್ತೆ ಅದನ್ನ ಆಗಲಿ ಅಂತೇಳಿ ಧೈರ್ಯವಾಗಿರ್ತೀನಿ ಅಷ್ಟೇ. ಹೇಳು ನೀನು. ಧೈರ್ಯವಾಗಿರೋದಲ್ಲಮ್ಮ, ಮರ್ಯಾದೆ ಮುಖ್ಯ. ಮರ್ಯಾದೆಯಾಗಿರ್ಬೇಕು. ಯಾರೇ ಆಗಲಿ ಒಂದಿಟ್ಟು ಮರ್ಯಾದೆಗಿದ್ದೋಟು ಒಳ್ಳೇದೇನೆ. ನೀನೊಂದಿಟ್ಟು ನಿನ್ನ ದುಡ್ಕೊಂಡಿರೋ ದುಡ್ಡನ್ನಾಗ ಏನೈತೆ ಒಂದು 5 ಲಕ್ಷದಾಗಿ ಅದನ್ನ ಏನಾಗುತ್ತೆ ಸಿಂಪಲಾಗಿ ಅಷ್ಟು ಮಾಡ್ಕೊಂಡಿದ್ರೆ ಆಗಿತ್ತು. ಅಷ್ಟು ದೊಡ್ಡ ಕಾಸು ಅಂತೇಳಿ ಒಂದು ರೂಮ್ ಹಾಲು ಅಡುಗೆ ಮನೆ ಮಾಡ್ಕೊಂಡು ನೀರು ಸೀಟ್ ಬಗ್ಗಿಸ್ಕೊಂಡಿದ್ರೆ 5-6 ಲಕ್ಷದಾಗ ಆಗೋಗ್ಬಿಡೋದು. ಕಲ್ಲು ನಿಲ್ಸೋದು ಬೇಡ. ಅವ್ರು ದುಡ್ದಿದ್ದಲ್ಲ ಅಷ್ಟು ಮಾಡಿದ್ರೆ ಆಗಿತ್ತು. ಅವ್ರದ್ದು 10 ಲಕ್ಷ ತಗೊಂಬಂದ್ಬಿಡು ಐತೆ ಅಂತ ಕೇಳಲ್ಲ ಅಂತ ಮಾಡಿಬಿಟ್ರೆ ಇವಾಗ ನೋಡಿ ಅನುಭವಿಸ್ಬೇಕು. ಅನುಭವಿಸ್ದಾಗಲೇ ಬುದ್ಧಿ ಬರೋದು. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಯಾಕಾದರೂ ಬಂದು ಅನ್ನಿಸ್ತೈತೆ. ಯಪ್ಪ ನಮ್ಮ ಅಂಬ ಮಾತಿಗೆ ನನಗೆ ಈಗಲೂ ಕಲ್ಲು ತಾಂಡು ಪಟ ಮಖಕ್ಕೆ ಎಷ್ಟು ಹಂಗೆ ಆಗ್ತೈತೆ. ಅಷ್ಟು ಬೇಜಾರಾಗ್ತೈತೆ ನನಗಂತೂ. ಏನು ಮಾಡೋದು? ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.